ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಇದು ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ 4 ಗಂಟೆಯಿಂದನೇ ಲಾಗ್ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಬೆಳಗ್ಗೆನೇ ಬೇಗ ಎದ್ದು 1 ಸ್ಪೂನ್ ಕೊಕೊನೆಟ್ ಆಯಿಲಲ್ಲಿ ಮೌತ್ ವಾಶ್ ಮಾಡಿ 1 ಗ್ಲಾಸ್ ಬಿಸಿ ಬಿಸಿ ನೀರಿಗೆ ತುಪ್ಪ ಹಾಕಿ ಕುಡಿಯೋದ್ರಿಂದ ನನ್ನ ದಿನ ಶುರು ಆಗುತ್ತೆ. ಹಾಗೆ ನೀರು ಕುಡಿದ ನಂತರ ಸಾಲ್ಟು, ಅರಿಶಿನ ಮತ್ತು ಸ್ವಲ್ಪ ಹಸುಗಂಧ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮನೇಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ದರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಅದೆಲ್ಲ ಮನೆಯೆಲ್ಲ ಒರೆಸ್ಕೊಂಡ ನಂತರ ಸ್ನಾನ ಮಾಡಿ ಬಾಗಿಲೆಲ್ಲ ತೊಳ್ಕೊಬಿಡೋಣ ಅಂತ ಫಸ್ಟು ನೆನ್ನೆನೇ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಹಂಗೆ ಸಿಂಪಲ್ಲಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಹೊಸ್ಲಿಗೆಲ್ಲ ರಂಗೋಲಿ ಹಾಕೋತಿದ್ದೀನಿ. ಪುಟ್ಟದಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ಇವತ್ತು ಚೆನ್ನಾಗಿ ಬಂದಿತ್ತು. ರಂಗೋಲಿ ಎಲ್ಲ ಹಾಕ್ಕೊಂಡದ ನಂತರ ದೇವ್ರ ಮನೆ ಕೆಲಸಕ್ಕೆ ಮಾಡ್ಕೊಳ್ಳೋಣ ಅಂತ ನೆನ್ನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದರಿಂದ ಜಾಸ್ತಿ ಕೆಲಸ ಇರಲಿಲ್ಲ ದೇವ್ರ ಮನೇಲಿ. ಅದು ಹೂವೆಲ್ಲ ಹಾಕ್ಕೊಳ್ಳೋದಷ್ಟೇ ಕೆಲಸ ಇದ್ದಿದ್ದರಿಂದ ಬಂದು ಹೂವೆಲ್ಲ ಹಾಕೋತಿದ್ದೀನಿ. ಸ್ವಲ್ಪ ಒಂದು ಸಲ ಮನೆಯೆಲ್ಲ ದೇವ್ರ ಮನೆಯೂ ಕೂಡ ಸೀಟ್ಕೊಂಡು ನೆಕ್ಸ್ಟು ಹೂವೆಲ್ಲ ಕಟ್ ಮಾಡಿ ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕ್ಕೊಂಡೆ. ಹೂವು ಹಾಕ್ಕೊಂಡ ನಂತರ ಕಳಸನೂ ಕೂಡ ರೆಡಿ ಮಾಡ್ಕೊಬಿಟ್ಟೆ. ಆಗ್ಲೇ ಕಳಸ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಮಾಡ್ಕೊಬಿಟ್ಟೆ. ಪೂಜೆ ಮಾಡ್ಕೊಂಡ ನಂತರ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಪೂಜೆ ಮಾಡ್ಕೊತಿದ್ದೀನಿ. ಇವಾಗ ಧೂಪ ಹಾಕೋಣ ಅಂತ ಇಲ್ಲಿ ಇಡ್ಲಿ ಸಿಗಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಕಂಟನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸುಟ್ಕೋತೀನಿ. ಅದು ಫುಲ್ ಸುಟ್ಟಾದ ನಂತರ ಒಂದು ಪಲಾವ್ ಎಲೆ ಮತ್ತು ಲವಂಗ ಹಾಕೋತಿದ್ದೀನಿ. ಧೂಪ ಇರುತ್ತಲ್ಲ, ಆ ಧೂಪನೂ ಹಾಕ್ಕೊಂಡು ಈ ರೀತಿ ಎಲ್ಲ ಇದು ಮಾಡಿಕೊಂಡ್ರೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಹೊಗೆ ಬರುತ್ತೆ ಅಂತ. ಧೂಪ ಹಾಕೋದಕ್ಕೆ ಈ ರೀತಿನೂ ಮಾಡ್ಕೋಬೋದು, ಇಡ್ಲೇ ಬೇಕಾಗೋದಿಲ್ಲ. ಹಾಗೆ ಎಲ್ಲ ಪೂಜೆ ಮಾಡಿಕೊಂಡು ಇವತ್ತು ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟು ಒಲೆಗೂ ಕೂಡ ಪೂಜೆ ಮಾಡಿಕೊಂಡು ಕಂಪಲ್ಸರಿ ನಮ್ಮನೆ ಮಿಸ್ ಇಲ್ಲದೆ ಮಾಡೋದಂತ ರಾಗಿ ಮಾಲ್ಟ್ ಮಾಡಿಟ್ಟೆ. ನಾನಂತೂ ತಿಂಡಿ ತಿನ್ಕೊಂಡು ಹೋಗಲ್ಲ, ಅಪ್ಪ ಮಗಳಿಗೆ ಬೇಕಲ್ಲ, ನನ್ನ ಹಸ್ಬೆಂಡು ಮತ್ತು ನಿಧಿಗೋಸ್ಕರ ಅಂತ ಇವತ್ತು ಸಿಂಪಲ್ಲಾಗಿ ಮನೇಲಿ ಸ್ವಲ್ಪ ಶಾವಿಗೆ ಇತ್ತು, ಅದನ್ನೇ ಚಿತ್ರಾನ್ನ ಥರ ಮಾಡ್ಕೊಳಲ್ಲ ಅಥವಾ ಉಪ್ಪಿಟ್ಟು ನೀರು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾರೆ. ಬಟ್ ಇದು ಚಿತ್ರಾನ್ನನೇ ಅನ್ಬೇಕು. ಮೊದಲಿಗೆ ಒಂದು ಸ್ವಲ್ಪ ನೀರು ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಿದ್ದೀನಿ. ಯಾಕಂದರೆ ಇದು ಅಂಟ್ಕೋಬಾರ್ದು ಅಂದರೆ ಫುಲ್ ಎಲ್ಲ ಬಿಡಿಯಾಗಿರಬೇಕು ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 1-2 ನಿಮಿಷ ಕುದಿಸ್ಕೊಂಡು ತೆಗೆದಿಟ್ಟು ಶಾವಿಗೆನ ಇವಾಗ ಒಂದು ಬಾಣಲಿಗೆ ಸಾಸಿವೆ, ಕಡಲೆ ಬೀಜ ಮತ್ತು ಗೋಡಂಬಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿರುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಸಾಲ್ಟ್ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟು ತರಕಾರಿ ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕಿಟ್ಟು ಹಾಗೆ ದೇವ್ರಿಗೆ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಒಂದು ಅರ್ಧ ದಾಳಿಂಬೆ ಹಣ್ಣು, ಗೋಡಂಬಿ ಮತ್ತು ಬಾಳೆಹಣ್ಣೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಹಾಗೆ ದ್ರಾಕ್ಷಿ, ಸ್ವಲ್ಪ ಜೇನುತುಪ್ಪ ಮತ್ತು ಹಸಿ ತೆಂಗಿನ ತುರಿ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ನಿಧಿ ಪೂಜೆ ಮಾಡಬೇಕಾದ್ರೆ ಕೊಟ್ಟರೆ ಅವರು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ. ಆಮೇಲೆ ಸ್ವಲ್ಪ ಅಷ್ಟರಲ್ಲಿ ತರಕಾರಿ ಎಲ್ಲ ಬೆಂದಿತ್ತು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಆಗಲೇ ಬೇಯಿಸಿಟ್ಕೊಂಡಿರೋ ಅಂಥ ಶಾವಿಗೆ ಹಾಕಿ ಶಾವಿಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋತಿದ್ದೀನಿ. ಈ ರೀತಿ ಹಾಕೊಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ತಿದ್ರಲ್ಲ ಎಷ್ಟೊಂದು ಉದುರಾಗಿ ಬಂದಿದೆ. ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಈ ರೀತಿ ಉದುರಾಗಿ ಬರುತ್ತೆ. ನೆಕ್ಸ್ಟು ಪಾತ್ರೆ ಎಲ್ಲ ಇತ್ತಲ್ಲ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ದೇವಸ್ಥಾನ ಬಂದಾಗ ನನಗೂ ಕೂಡ ಸ್ವಲ್ಪ ಹಿಂಸೆ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಎಲ್ಲ ಈಗಲೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊ. ನಿನ್ನೆ ಟೈಮ್ ಎಷ್ಟೇ ನೋಡಿ ಅಲ್ಲಿ ಹೆಂಗೆ ದಿನ 6 ಗಂಟೆಗೆ ಎದ್ದೇಳ್ತಿದ್ರಿ. ಇವತ್ತು 7:30ಗೆ ಇದ್ದಿದ್ದೀರಲ್ಲ. ದೇವಸ್ಥಾನಕ್ಕೆ ಹೋಗೋಕೆ ಬರೋದಿಲ್ವ ದೇವಸ್ಥಾನಕ್ಕೆ? ಒಂದು ಬೇಗ ನಡ್ರಿ, ಸ್ನಾನ ಮಾಡ್ಕೊಳ್ಳೋರಂತ ಈಗ ಬೇಗ ನಡೀರಿ. ಮತ್ತು ಈಗ ಸ್ನಾನ ಮನೆಗೆ ಬೇಗ ನಡೀರಿ. ನಿಧಿಗೆ ನಾವೆಲ್ಲ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡಾಗ ಅವ್ರಿಗೂ ಕೂಡ ಲಂಗ ಬ್ಲೌಸು ಈ ರೀತಿಯೇ ಹಾಕ್ಕೊಡ್ಬೇಕು. ಅದಕ್ಕೋಸ್ಕರ ಲಂಗ ಬ್ಲೌಸ್ನೇ ಹಾಕ್ಕೊಡಿ ಅಂತ ಇದೇ ಹಾಕ್ಕೊಡಿ ಅಂತ ತೋರಿಸಿದ್ರು. ಬಟ್ ಕ್ರಾಪ್ ಟಾಪಾಗಿ ತೋರಿಸಿದ್ರು. ಅದನ್ನೇ ಹಾಕ್ಕೊಡೋಣ ಅಂತ ತೆಗೆದಿಟ್ಟು ಅವ್ರನ್ನೂ ಕೂಡ ಸ್ನಾನಕ್ಕೆ ಕರ್ಕೊಂಡೋಗಿ ಸ್ನಾನ ಎಲ್ಲ ಮುಗಿಸಿ ಕರ್ಕೊಬಂದು ಅವರೂ ಕೂಡ ನೀಟಾಗಿ ರೆಡಿ ಮಾಡಿಬಿಡ್ತಿದ್ದೀನಿ. ಅವ್ರು ಬೇಗ ಪಟಾಫಟ್ ಅಂತ ರೆಡಿ ಆಗಿಬಿಟ್ರೆ ನಾನು ಕೂಡ ರೆಡಿ ಆಗ್ಬೋದು ಅಂತ ರೆಡಿ ಮಾಡಿಬಿಟ್ಟು ಹೋಗಿ ನೋಡಿ ಯಾವ ರೀತಿ ಆಡ್ತಿದ್ದಾರೆ. ರೆಡಿ ಮಾಡಿಬಿಟ್ಟು ಹೋದರೆ ಅವ್ರು ರೆಡಿ ಆದಮೇಲೆ
ನಾನು ಫಟಾಫಟ್ ಅಂತ ರೆಡಿ ಆದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಅವರಿಗೆ ಆಗಲೇ ಪ್ರಸಾದ ಮಾಡಿಟ್ಟಿದ್ನಲ್ಲ ಅದು ಕೊಟ್ಟು ಪೂಜೆ ಮಾಡ್ಕೋತಿದ್ರು. ಅಷ್ಟರಲ್ಲಿ ನಿಧಿ ಬಂದು ಇಲ್ಲಿ ಅಮ್ಮ ನವಿಲು ಬಂದೈತೆ ಬನ್ನಿ ಬನ್ನಿ ಅಂತ ಕರೆದು ತೋರಿಸಿದ್ರು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ. ನಿಧಿಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಅವರು ಕೂಡ ಅವ್ರ ಪಪ್ಪನ ಜೊತೆ ಪೂಜೆ ಮಾಡಿಕೊಂಡ್ರು. ನಾನು ಅಷ್ಟರಲ್ಲಿ ರಾತ್ರಿನೇ ದೇವ್ರಿಗೆ ಮಡ್ಲಕ್ಕಿ ಕೊಡೋಣ ಅಂತ ಆಷಾಢ ಶುಕ್ರವಾರ ಮಡ್ಲಕ್ಕಿ ಕೊಟ್ಟು ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ನೈಟೇ ರೆಡಿಯಾಡೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಬ್ಯಾಗಿಗೆ ಇಟ್ಕೊಂಡು ನಾವು ಹೊರಟಿದ್ದು ನಮ್ಮ ಮನೆ ದೇವರಿದು. ಹೋದ ವಾರ ನಮ್ಮ ಅಪ್ಪನ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದಿದ್ವಿ. ಈ ವಾರ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೊರಟ್ವಿ. ಅದು ಇರೋದು ದೇವಸ್ಥಾನ ಮಂಡ್ಯದ ಹತ್ರ ಒಳಲು ಗ್ರಾಮದಲ್ಲಿ. ದೇವ್ರ ಹೆಸರು ಚಿತ್ತಾನಳಮ್ಮ ಅಂತ. ಅಲ್ಲಿಗೆ ಹೋಗಿದ್ವಿ. ಜನ ಮಾತ್ರ ಫುಲ್ ರಶ್ ಇತ್ತು. ಅದಕ್ಕೆ ಅಷ್ಟರಲ್ಲಿ ನಾವು ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ತಂದಿದ್ದೆಲ್ಲ ಮಡ್ಲಕ್ಕಿಗೆ ಎಲ್ಲ ಇಟ್ಕೋತಿದ್ದೀನಿ. ಮಧ್ಯೆ ನಿಧಿ ನನಗೆ ಅಕ್ಕಿ ಕೊಡಿ ಅದು ಕೊಡಿ ಇದು ಕೊಡಿ, ನಾನು ಮಾಡ್ತೀನಿ, ನಾನು ಅರ್ಶಿನ ಕುಂಕುಮ ಇಕ್ತೀನಿ ಅಂತ ಎಲ್ಲ ಮಾಡೋದಕ್ಕೆ ಬಂದರು. ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಜನ ಇದ್ರೂ ಕೂಡ ದರ್ಶನ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ತಗೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಬೆಳಿಗ್ಗೆ ಎಲ್ಲ ಪಾತ್ರೆ ತೊಳೆದಿಟ್ಬಿಟ್ಟು ಹೋಗಿದ್ನಲ್ಲ ಅದನ್ನು ಕೂಡ ಎಲ್ಲ ಜೋಡಿಸಿಟ್ಕೊಂಡೆ. ಹಾಗೆ ಬರಬೇಕಾದ್ರೆ ಡೇಟ್ಸ್ ತಗೊಂಡು ಬಂದಿದ್ವಿ, ಖಾಲಿಯಾಗಿತ್ತು ಅಂತ ಅದನ್ನು ಕೂಡ ಫಿಲ್ ಮಾಡಿ ಇಟ್ಕೊಂಡೆ. ನನ್ನ ಮಗಳು ನಿನ್ನೆನೇ ಅಮ್ಮ ಸಿಹಿಪುರಿ ಮಾಡಿಕೊಡಿ ಅಂತ ಕೇಳ್ತಿದ್ರು. ಅದಕ್ಕೋಸ್ಕರ ಅವ್ರಿಗೆ ಮಾಡ್ಕೊಡೋಣ ಅಂತ ಬರಬೇಕಾದ್ರೇ ಮೈದಾ ತಗೊಂಡು ಬಂದಿದ್ದೆ. ನಾವು ಮೈದಾ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಅದೇನು ತೆಗ್ದಿಟ್ಕೊಂಡಿರಲ್ಲ. ನಾನೀಗ ಅರ್ಧ kg ಮೈದಾನ ನೀಟಾಗಿ ಜರಡಿ ಆಡ್ಕೊತಿದ್ದೀನಿ. ಬಟ್ ಅದರಲ್ಲಿ ಏನೂ ಇರಲಿಲ್ಲ. ಆದರೂ ಒಂದ್ಸಲ ಜರಡಿ ಆಡಿಟ್ಕೊಂಡೆ. ಮತ್ತು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳೆ ಕಲಿಸ್ಕೊಂಡ್ರೆ ಸಾಕು. ಯಾಕಂದರೆ ಸಾಫ್ಟಾಗಿದ್ದರೆ ನೀಟಾಗಿ ಒತ್ಕೋಬೋದು. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಎಣ್ಣೆ ಹಾಕಿ ಒಂದು 10 ನಿಮಿಷ ರೆಸ್ಟಿಗೆ ಇಟ್ಕೋತಿದ್ದೀನಿ. ಅದನ್ನು ಸೈಡಿಗೆ ರೆಸ್ಟಿಗಿಟ್ಟು ಇವಾಗ ಒಂದು ಜಾರ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೋತಿದ್ದೀನಿ. ಅದು ಸಕ್ಕರೆ ಪುಡಿ ಬೇಕಲ್ಲ ಮೇಲ್ಗಡೆ ಉದುರಿಸೋಕ್ಕೋಸ್ಕರ, ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಮತ್ತು ಒಂದೆರಡು ಏಲಕ್ಕಿಕಾಯಿ ಹಾಕೋತಿದ್ದೀನಿ. ಏಲಕ್ಕಿಕಾಯಿ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಫುಲ್ಲು ಫೈನಾಗಿರುತ್ತಲ್ಲ ಆ ರೀತಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ ಥರ ಇದ್ದರೆ ಮೇಲ್ಗಡೆ ಉದುರಿಸಿದ್ರು ಕೆಳಗಡೆ ಬಿದ್ದೋಗುತ್ತೆ. ನೋಡ್ತಿದ್ದೀರಲ್ಲ ಈ ರೀತಿ ಫೈನಾಗಿ ಪುಡಿ ಮಾಡಿಕೊಂಡ್ರೆ ಮೇಲ್ಗಡೆ ಫುಲ್ ನೀಟಾಗಿ ಅಂಟ್ಕೊಳ್ಳುತ್ತೆ. ನೀವೇನು ಮಾಡ್ತಿದ್ದೀರಾ? ಅಲ್ಲ ಅದೇನದು ಇಟ್ಟು ಈ ಥರನೂ ಮಾಡ್ತಾರಾ? ನೋಡಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಪುರಿ ಮಾಡಬೇಕಾದ್ರೆ ಈ ಥರ ನಿಧಿ ಮಾಡೋರೆ ಈ ಥರ ಕಲ್ಸ್ಕೊಂಡು ಮಾಡಿ. ಚೆನ್ನಾಗಿ ಬರುತ್ತಾ ಇದು? ಬರುತ್ತೆ. ಪೇಜಿಗೆ ಮಾಡಿದ್ರೆ ಒಂದು 5 ನಿಮಿಷ ಮಿಟ್ಟಿಗೆ ಬಿಡ್ತದೆ. ಅವಾಗ ಏನಾಗ್ಬಿಡುತ್ತೆ? ಆಗ ಪುಡಿ ಆಗೈತದೆ. ಅದೇ ಪುರಿ ಆಯ್ತದಾ? ನೀವು ಬೇಸಿಗೆ ಮಡಕೆ ಇರ್ತಾರಲ್ಲ ಬಿಟ್ಬಿಟ್ಟು ಅವಾಗ ಹಿಂಗೆ ಎಟ್ಟಿರ್ತಿದ್ದಲ್ಲ ಕೈಗೆ ಮಿಟ್ಕೊಳ್ಳಲ್ವಲ್ಲ ಆ ಥರ ಪೇಜಿಗೆ ಮಾಡಿದ್ರೆ ಓ ಫುಲ್ ಗಟ್ಟಿ ಆಯ್ತದೆ ಅಂತ. ಗಟ್ಟಿ ಆಯ್ತದೆ. ಆಗ ತಗೊಂಡು ಪುಡಿನ ತಿನ್ನೋದು ಅಷ್ಟೇ. ನೋಡಿ ನೆಕ್ಸ್ಟ್ ಟೈಮು ಈ ಥರ ಇಟ್ಟು ಕಲ್ಸ್ಕೊಂಡು ಮಾಡಿ. ಇದು ಪುರಿ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಬಿಟ್ಟಿದ್ದಾರೆ. ಆ ರೀತಿ ಪುರಿ ಮಾಡಿಬಿಟ್ಟು ಫ್ರಿಜ್ಗೆ ಇಟ್ಟರೆ ಫುಲ್ ಗಟ್ಟಿ ಆಗಿಬಿಡುತ್ತಲ್ಲ ಫ್ರೀಜರಲ್ಲಿ, ಅದೇ ಪುರಿ ಆಗಿಬಿಡುತ್ತಂತೆ. ಆಗ ಅಷ್ಟರಲ್ಲಿ ನಾನು ಕೆಲಸ ಮುಗಿಸೋ ಅಷ್ಟರಲ್ಲಿ ಆ ಥರ ಅವರು ಕೆಲಸ ಮಾಡ್ತಿದ್ರು. ಆಮೇಲೆ ನಾನು ಸಕ್ಕರೆ ಪುಡಿ ಮಾಡಿದ್ದೆ ಒಂದು ಬೌಲ್ಗೆ ಹಾಕ್ಕೊಂಡು ಈ ರೀತಿ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊತಿದ್ದೀನಿ. ಸ್ವಲ್ಪ ಈಸಿ ಆಗುತ್ತೆ ಒತ್ಕೊಳ್ಳೋಕ್ಕೆ ಅಂತ. ಸ್ವಲ್ಪ ಮೈದಾ ಹಾಕ್ಕೊಂಡು ಮಧ್ಯೆ ಮಡಚಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅಂಟ್ಕೊಳ್ಳೋದು ಕಿತ್ತೋಗೋದು ಆಗಾಗ್ಬಿಡುತ್ತೆ. ಜೊತೆಗೆ ರೌಂಡ್ ಶೇಪ್ ಬರಬೇಕು ಅಂದರೆ ಈ ರೀತಿ ಒತ್ಕೋಬೇಕು. ನೋಡ್ತಿದ್ರಲ್ಲ ಇಷ್ಟು ಸಣ್ಣ ತೆಳುವಾಗಿ ಒತ್ಕೊಂಡ್ರೆ ಪುರಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂದರೆ
ಸ್ವಲ್ಪ ಪುರಿ ಸಾಗೋ ಥರ ಆಗಿಬಿಡುತ್ತೆ. ಎಲ್ಲ ಒತ್ತಿಟ್ಕೊಂಡು ನಾನು ನಮ್ಮ ಮನೇಲಿ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇ, ಸೊ ಅದನ್ನೇ ಹಾಕೋತಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿ ಎಣ್ಣೆನ ಕಾಯೋದಕ್ಕಿಟ್ಟು ಕಾಯೋಷ್ಟರಲ್ಲಿ ಒಂದು ಪ್ಲೇಟು ಮತ್ತು ಜಾಲರಿ ಹಾಗೆ ಸಕ್ಕರೆ ಪುಡಿ ಎಲ್ಲ ಪಕ್ಕಕ್ಕೆ ಇಟ್ಕೊಂಡೆ. ಅದು ಬೆಂದ ತಕ್ಷಣ ಸಕ್ಕರೆ ಉದುರಿಸಿದ್ರೆ ಅಂಟುತ್ತೆ, ಇಲ್ಲಾಂದರೆ ಅಂಟ್ಕೊಳ್ಳೋದಿಲ್ಲ ಅಂತ. ಎಣ್ಣೆ ಅಷ್ಟರಲ್ಲಿ ಕಾಯ್ಕೊಂಡಿತ್ತು. ಇವಾಗ ಹಾಕ್ಬಿಟ್ಟು ಪುರಿನ ಈ ರೀತಿ ಇದಿರುತ್ತಲ್ಲ ಜಾಲರಲ್ಲಿ ಹಿಂಗೆ ಇಟ್ಕೊಂಡ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಕ್ಷಣ ಸಕ್ಕರೆ ಪುಡಿ ಉದುರಿಸ್ಕೊಬಿಡಿ. ಯಾಕಂದರೆ ಅದು ಬಿಸಿ ಇರಬೇಕಾದ್ರೇ ಸಕ್ಕರೆ ಪುಡಿನ ಉದುರಿಸ್ಕೊಂಡ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಅಷ್ಟೇ. ಈ ರೀತಿ ಎಲ್ಲ ಸಕ್ಕರೆ ಪುಡಿ ಉದುರಿಸ್ಕೊಂಡು ಎಲ್ಲನೂ ಒಂದು ಜಾಲರಿ ಒಳಗಡೆ ಎತ್ತಿ ಇಟ್ಕೊಂಡೆ. ಪುರಿ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಅದು ಆ ರೀತಿ ತೆಳುವಾಗಿ ಒತ್ಕೊಂಡ್ರೆ ಈ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಮೆದುವಾಗಿಬಿಡುತ್ತೆ. ಸೊ ಪುರಿ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ನನ್ನ ಮಗಳು ತುಂಬ ಇಷ್ಟಪಟ್ಟಿದ್ಲು ಅಂತ ಮಾಡಿಕೊಟ್ಟೆ. ನಾವು ಯಾವಾಗಲೂ ಮಾಡೋದಿಲ್ಲ, ಅಪರೂಪಕ್ಕೆ ಈ ರೀತಿ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ನನ್ನ ವಿಡಿಯೋನ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.